ನಾನೊಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ 1989ರಲ್ಲಿ ಇಲಾಖೆಗೆ ಸೇವೆ ಸೇರಿದೆ. ಸೇವೆ ಸಲ್ಲಿದ ಹಂತದಲ್ಲಿ ನಾನು ದಫೇದಾರ್ ಆದೆ, ಆಮೇಲೆ ASI ಆದೆ, PSI ಆದೆ. PSI ಆಗೋಕ್ಕೆ ಮುಂಚೆ ASI ಆದಾಗ ಹಿರಿಯೂರು ಠಾಣೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಕರೋನಾ ತಮಗೆಲ್ಲರೂ ಗೊತ್ತಿದೆ, ಇಡೀ ದೇಶನೇ ಪ್ರಪಂಚನೇ ಅಲ್ಲಾಡಿಸಿತ್ತು. ಅಂಥ ಕಾಲದಲ್ಲಿ ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಒಂದು ಟೀಮ್ನಲ್ಲಿ ಸೇರಿಸಿದ್ರು, ಆರೋಗ್ಯ ಇಲಾಖೆ ಮತ್ತು ತಾಲೂಕು ಕಂದಾಯ ಇಲಾಖೆಯಲ್ಲಿ ನನ್ನನ್ನು. ಆ ಸಂದರ್ಭದಲ್ಲಿ ಯಾರೂ ಮುಟ್ಲಾರ್ದಂತಹ ಸತ್ತ ಹೆಣಗಳನ್ನ ಅವರವರ ಸಂಪ್ರದಾಯದ ಪ್ರಕಾರ ನಾನು ಇದೇ ಹೆಗಲ ಮೇಲೆ ಹೊತ್ಕೊಂಡೋಗಿ ಅವ್ರನ್ನ ಶವ ಸಂಸ್ಕಾರ ಮಾಡಿದ್ದೀನಿ. ಈ ಕಾರಣಕ್ಕೋಸ್ಕರ ನನಗೆ ಚಿತ್ರದುರ್ಗ ತಾಲೂಕು ಆಡಳಿತ, ಹಿರಿಯೂರು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ನನಗೆ ಸನ್ಮಾನ ಮಾಡಿತು. ಇದಾದ ನಂತರ 2021-22ರಲ್ಲಿ ನನಗೆ ರಾಷ್ಟ್ರಪತಿ ಅವಾರ್ಡ್ ಆಯಿತು. ಅದು ಅತ್ಯಂತ ಖುಷಿಯಾದ ಸಮಾಚಾರ. ಇಲಾಖೆ ಇರ್ಬೋದು ಮತ್ತು ನನಗೂ ಇರ್ಬೋದು. ಆ ಸಂತೋಷ ನಾನು ಎಷ್ಟು ಹಂಚ್ಕೋಬೇಕು ಅನ್ನೋದಾದರೆ, ಆ ಸಂತೋಷನ ಮತ್ತು ಇಲಾಖೆಗೆ ಮತ್ತು ನಮ್ಮ ತಂದೆ ತಾಯಿಗೆ ಎಲ್ಲ ನಮ್ಮ ಆತ್ಮೀಯರಿಗೆ ನಾನು ಅದನ್ನು ನಮಸ್ಕಾರ. ಅವರಿಗೆ ಆತ್ಮೀಯ ಪ್ರೇಕ್ಷಕರೇ, ಇದೀಗ ತಾನೇ ಕೇಳಿದ್ರಲ್ಲ, ಕರೋನಾ ಮಹಾಮಾರಿಯ ಸಂಘರ್ಷಮಯದ ಬದುಕಿನ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ವೃತ್ತಿಗಿಂತ ಮೀರಿ ಮಾನವೀಯತೆಯನ್ನು ಮೆರೆದು ದಿಕ್ಕಿಲ್ಲದ ಮತ್ತು ಸತ್ತ ಹೆಣಗಳನ್ನು ಹೆಗಲ ಮೇಲೆ ಹೊತ್ತು ಶವ ಸಂಸ್ಕಾರ ಮಾಡಿ ತನ್ನ ವೃತ್ತಿ ದಕ್ಷತೆಯನ್ನು ಮೆರೆದಂಥ P. ನಾಗರಾಜ್ ಅವರ ಮಾತುಗಳನ್ನು ಆತ್ಮೀಯರೇ, ಚಿತ್ರದುರ್ಗದ ಬಿಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಸಾಧಕರು ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶೇಷವಾದಂತಹ ಅಧಿಕಾರಿಯನ್ನು ನಾವು ಭೇಟಿ ಮಾಡಲಿದ್ದೇವೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಂತರ ಅವರೊಟ್ಟಿಗೆ ನಾನು ಕೆಲವು ಅಭಿಪ್ರಾಯಗಳನ್ನು ಹಂಚಿಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ. P. ನಾಗರಾಜ್ರವರು ಪೊಲೀಸ್ ಇಲಾಖೆಯಲ್ಲಿ ವೃತ್ತಿಗೆ ಸೇರಿದ ನಂತರದಲ್ಲಿ ತಮ್ಮ ವೃತ್ತಿ ಮತ್ತು ದಕ್ಷತೆಯ ಕಾರಣಕ್ಕಾಗಿ ವಿವಿಧ ಹಂತದಲ್ಲಿ ಕೆಲಸವನ್ನು ಮಾಡಿ ಕೊನೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿಯನ್ನು ಹೊಂದಿರಿ. ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿಯ ಹೊಂದಿದ ನಿಮ್ಮ ಬದುಕಿನ ಬಹು ಅಮೂಲ್ಯವಾದ ಕ್ಷಣ ರಾಷ್ಟ್ರಪತಿಗಳಿಂದ ಒಂದು ಪ್ರಶಸ್ತಿಯನ್ನು ಗಳಿಸಿದ್ದು. ಒಬ್ಬ ಸಾಮಾನ್ಯ ಹುಡುಗ ಅಥವಾ ಸಾಮಾನ್ಯ ಕುಟುಂಬದ ವ್ಯಕ್ತಿಯೊಬ್ಬ ಸಾಧನೆಯ ಶಿಖರಕ್ಕೆ ಏರಿದ್ದು ನಮಗೆಲ್ಲ ಬಹಳ ಸಂತೋಷ. ಹಾಗಾಗಿ ನಿಮ್ಮ ಬಾಲ್ಯದ ಕೆಲವು ನೆನಪುಗಳನ್ನು ಇವತ್ತು ನಾವು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳೋಣ. ಸರ್, ನಿಮ್ಮ ಬಾಲ್ಯ ಮತ್ತು ಜನನದ ಕೆಲವು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಮ್ಮ ತಂದೆ ದಫೇದಾರ್ ಪೆನ್ನಯ್ಯ ಅಂತ ಅವ್ರ ಹೆಸರು. ಅವರು 1941ರಲ್ಲಿ ಬ್ರಿಟಿಷ್ ಪೊಲೀಸ್ ಆಗಿದ್ದರು. ಅವರು ಬ್ರಿಟಿಷ್ ಪೊಲೀಸ್ ಆದ ನಂತರ ಅವರು ಆವತ್ತಿನ ಕಾಲದಲ್ಲಿ ನೇರ ಬ್ರಿಟಿಷ್ ಜೊತೆಗೆ ಮೈಸೂರು ಮತ್ತು ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆಯಲ್ಲೆಲ್ಲ ಸೇವೆ ಮಾಡಿದ್ದಾರೆ. ನಾನು ಬಳ್ಳಾರಿಯಲ್ಲೇ ಹುಟ್ಟಿದ್ದಂತೆ. ಹೀಗಾಗಿ ಅವರ ದಿನನಿತ್ಯದ ಅವರ ಬದುಕನ್ನು ನಾನು ನೋಡ್ತಾ ಇದ್ದೆ. ಪೊಲೀಸ್ ಆಗಿದ್ದರಿಂದ ಅವರು ಬ್ರಿಟಿಷ್ ಪೊಲೀಸು ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ರು. ನಾನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಸೇರಬೇಕು ಅನ್ನೋ ಕಾರಣಕ್ಕೆ ನನಗೆ ಅವರೇ ಪ್ರೇರಣೆ. ಹಾಗಾಗಿ ನಾನು 1989ರಲ್ಲಿ ಪೊಲೀಸ್ ಇಲಾಖೆಗೆ ಪೊಲೀಸ್ ಪೇದೆಯಾಗಿ ಸೇರಿಕೊಂಡೆ. ನಾನು ಸೇರ್ಕೊಂಡ ನಂತರ ನಮ್ಮ ತಂದೆ ನನಗೊಂದು ಮಾತು ಹೇಳಿದ್ರು, ಕರೆದು, ಕಂದ ನೀನು ಪೊಲೀಸಿಗೆ ಸೇರಿದೆಯಾ, ವಾಟ್ ಈಸ್ ದ ಪೊಲೀಸ್ ಅಂತ ಕೇಳಿದರು. ನನಗೇನು ಹೇಳ್ಬೇಕಂತ ಗೊತ್ತಾಗಲ್ಲ. ಆವಾಗ ಅವ್ರು ಹೇಳಿದರು, ಪೊಲೀಸ್, ವಾಟ್ ಈಸ್ ದ ಪೊಲೀಸ್, ಯು ನೋ ದ ಪೊಲೀಸ್, ಪೊಲೀಸ್ ಇಟ್ ಮೀನ್ಸ್ ಟು ಸರ್ವ್ ದ ಪೀಪಲ್ with irrespective of caste and national integrity. You live like a legend or king said. ನೀನು ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋದಾದರೆ ಯು ಡೈ ಫಾರ್ ದಿ ಕಂಟ್ರಿ ಅಂತ ಹೇಳಿದರು. ಈ ಮಾತು ನನ್ನ ತಲೆ ಒಳಗೆ ಉಯ್ಬಿಡ್ತಾ ಇತ್ತು. ಹಾಗಾಗಿ ನಾನು ಪೊಲೀಸ್ ಇಲಾಖೆ ಸೇರಿಕೊಂಡೆ. PSI ಆಗಬೇಕಾಗಿತ್ತು ಅವತ್ತಿನ ಕಾಲದಲ್ಲಿ. ಬಡತನ, ನಮ್ಮ ತಂದೆಗೆ 8 ಜನ ಮಕ್ಕಳು. ಹಾಗಾಗಿ ನಮಗೆ ಆರ್ಥಿಕವಾಗಿ ಮತ್ತು ಬೇರೆ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗಲ್ಲ. ನಾನು ಸ್ಪೋರ್ಟ್ಸ್ ಕೋಟ, ನಾನು ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಇದ್ದಿದ್ದರಿಂದ ನನಗೆ ಸ್ಪೋರ್ಟ್ಸ್ ಕೋಟದಲ್ಲೇ ನನಗೆ ನೌಕರಿ ಸಿಕ್ತು. ಇವತ್ತಿನ BG ಕೊಕ್ಕಟ್ನೂರು ಅಂತ ಅವತ್ತಿನ ಅನ್ನದಾತರು ನನಗೆ ಅನ್ನ ಕೊಟ್ಟಂಥ ಮಹಾದಣಿ, ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಇಲಾಖೆಯಲ್ಲಿ ವಿವಿಧ ಹಂತದಲ್ಲಿ ಸೇವೆ ಸಲ್ಲಿಸಿದೆ. ನಿಮಗೆ ಗೊತ್ತಿರಬೇಕು, ಕರೋನಾದಲ್ಲಿ ಅತ್ಯಂತ ಇಡೀ ಪ್ರಪಂಚನ ಅಲ್ಲಾಡಿದಂಥ ಕರೋನಾ ಅದು. ಓಕೆ, ಯಾರು ಮಾತಾಡಿಸ್ತಿದ್ದಿಲ್ಲ. ಅಲ್ಲ, ಅದಕ್ಕೆ ಮುನ್ನ ಈಗ ನೀವು ವೃತ್ತಿಗೆ ಸೇರುವ ಬಗೆಯನ್ನು ಹೇಳ್ತಾ ಹೋದ್ರಿ. ಆದರೆ ನಿಮ್ಮ ತಂದೆ 1941ರಲ್ಲಿ ಬ್ರಿಟಿಷ್ ಪೊಲೀಸಾಗಿ ಕೆಲಸ ಮಾಡಿದವರು. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಆ ಹೊತ್ತಿನ ಕಾಲದಲ್ಲಿ ಹೋರಾಡುವ ಭಾರತೀಯರ ದೇಶಪ್ರೇಮ ಒಂದು ಕಡೆ, ನಿಷ್ಠೆ ಮತ್ತು ಇಲಾಖೆಗಾಗಿ ತಾವು ತೊಡಸ್ಕೊಂಡು ಕೆಲಸ ಮಾಡುವ ತಂದೆ ಒಂದು ಕಡೆ. ನಿಮಗೆ ಈ ಎರಡರ ಮಧ್ಯೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಆಸೆ ಆಯಿತು ಸರ್?
ನನಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಹಾಗೂ ಪೊಲೀಸ್ ಜನಸೇವೆ ಮಾಡಬೇಕು ಜನಸೇವೆ ಮಾಡಬೇಕು ಅನ್ನೋ ವಿಶೇಷ ಕಾಳಜಿ. ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಮೆಲುಕು ಹಾಕೋದಾದ್ರೆ ಪಿ ನಾಗರಾಜ್ ಮತ್ತು ಅವರ ತಂದೆಯವರ ಕುಟುಂಬದ ಹಿನ್ನೆಲೆ ಒಳಗೆ ಬಂದ್ರೆ ಶ್ರೀಕೃಷ್ಣ ದೇವರಾಯನಿಂದ ಪ್ರಜ್ವಲಿಸಲ್ಪಟ್ಟಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಮ್ಮ ವಂಶಸ್ಥರು ಅಲ್ಲಿಯೂ ಸಹ ಮಿಲಿಟರಿ ಸೈನ್ಯದಲ್ಲಿ ಸೇರಿದ್ರು ಅಂತ ಕೇಳ್ಪಟ್ವಿ. ಆ ತುಣುಕುಗಳನ್ನು ಒಂಚೂರು ಹಂಚ್ಕೊಳ್ಳಿ. ಒಂದು ಕ್ಷಣ ನಾನು ಆ ವಿಚಾರನ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ತಾ ಇದ್ದೀನಿ. 1565 ರಕ್ಕಸ್ತಂಗಡಿ ತಾಳಿಕೋಟೆ ಯುದ್ಧ ಆಯಿತು. ಅದು ತಮಗೆಲ್ಲರೂ ಗೊತ್ತಿದೆ. ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಬಹುಮನಿ ಸುಲ್ತಾನರು ಮತ್ತು ಬೇರೆ ಬೇರೆ ಸುಲ್ತಾನರಿಂದ ಅದು ಪತನ ಆಯಿತು. ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸುಮಾರು ಚಿತ್ರದುರ್ಗ ಪಾಳೆಗಾರ ಇರ್ಬೋದು, ಮೈಸೂರಿನ ಯದುವಂಶರು ಇರ್ಬೋದು, ಆಮೇಲೆ ರಾಯದುರ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ಆಮೇಲೆ ಶಿವಮೊಗ್ಗದ ಶಿವಪ್ಪನಾಯಕರು ಇರ್ಬೋದು, ಹೀಗೆ ಬೇರೆ ಬೇರೆಯವರೆಲ್ಲ ಅವರು ಸಾಮಂತರಾಗಿದ್ದರು. ಸಾಮಂತರಾದಮೇಲೆ ಯಾವಾಗ ಪತನ ಆಯಿತು, ಅವರು ಶ್ರೀಕೃಷ್ಣ ದೇವರಾಯ ಅಳಿಯ ರಾಮರಾಯ ಅಂತ ಅವರು ಹಂಪೆಯಿಂದ ಅಂದರೆ ವಿಜಯನಗರದಿಂದ ಪೆನುಗೊಂಡಕ್ಕೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ಚಿತ್ರದುರ್ಗದ 1ನೇ ಮದಕರಿ ನಾಯಕ ಅಂದರೆ 1ನೇ ಮತ್ತಿ ತಿಮ್ಮಪ್ಪ ನಾಯಕ ಅಂತ ಅವರ ಹೆಸರು. ಅವರು ಅರಮನೆ ಗುರುಮನೆ ಕಟ್ತಾ ಇದ್ವಿ ನಾವು. ಇದು ವಿಶೇಷವಾಗಿ ದಯಮಾಡಿ ನಿಮ್ಮಲ್ಲಿ 2 ಜನ ಅವತ್ತಿನ ಕಾಲದಲ್ಲಿ, ಒಂದು ಅರಮನೆ ಗುರುಮನೆ ಕಟ್ಟಲಿಕ್ಕೆ ನಿಮ್ಮಲ್ಲಿ ಬಡಗಿ ಕೆಲಸ ಮಾಡೋರು ಮತ್ತು ಗಾರೆ ಕೆಲಸ ಮಾಡೋರು. ಇವತ್ತಿಗೂ ನಿಮಗೆ ಗೊತ್ತಿರಲಿ, ಎಲ್ಲರೂ ಕೆಲಸ ಮಾಡೋದೆಲ್ಲ ಸಿಮೆಂಟ್ ಕೆಲಸ, ಆದರೆ ಹೇಳೋದು ಮಾತ್ರ ಗಾರೆ ಕೆಲಸ. ಅದು ಹಾಗೆ ಉಳ್ಕೊಂಡಿದೆ ಗಾರೆ ಕೆಲಸ ಅಂತೇಳಿ. ಆಮೇಲೆ ಕಾಸಬೇಡ್ರ ಪಡೆ ಅಂತೇಳಿ ಹೌದು, ಆವತ್ತಿನ ಕಾಲದಲ್ಲಿ ಅಲ್ಲಿಂದ ಶಿಫ್ಟ್ ಆಗ್ತಾರೆ ಪೆನುಗೋಡದಿಂದಲೇ. ಇವತ್ತು ಏನು ಈ ಆಕಾಶವಾಣಿಯಿಂದ ಮದಕರಿಪುರ ಮತ್ತು ಈ ಕಡೆ ಕೆಳಗೆ ಕುಂಚಿನಾಳ್ವರೆಗೂ ಇವತ್ತು ಇಲ್ಲಿ ಕೆಳಗೋಟೆಗೆ ಏನು ಜನ ಇದ್ದಾರಲ್ಲ, ಅಲ್ಲಿಂದ ವಲಸೆ ಬಂದಂಥ ಜನ ಇವರೆಲ್ಲರೂ ಆವತ್ತಿನ ಕಾಲದಲ್ಲಿ ಆವತ್ತಿನ 1ನೇ ಮದಕರಿ ನಾಯಕರು ಅಂದರೆ ಮತ್ತಿ ತಿಮ್ಮಣ್ಣ ನಾಯಕರು ಮತ್ತು ಅವರ ಸಂಬಂಧಿಕರು ಆವತ್ತಿನ ಕಾಲದಲ್ಲಿ ಯಾರ್ಯಾರು ಬಂದಿದ್ರು ಅಲ್ಲಿಂದ ವಲಸೆ, ಆ ಬಂದಂಥ ಕುಟುಂಬಕ್ಕೆ ನಿಮ್ಮ ಮನೇಲಿ 5 ಜನ ಇದ್ದರೆ 5 ಎಕರೆ, ನಮ್ಮ ಮನೇಲಿ 10 ಜನ ಇದ್ದರೆ 10 ಎಕರೆ, ಅವ್ರ ಮನೇಲಿ 15-20 ಹಿಂಗೆ. ನಮ್ಮ ಕುಟುಂಬದಲ್ಲಿ 5 ಜನ ಇದ್ರಂತೆ, ನಮ್ಗೆ 5 ಎಕರೆ ಜಮೀನು ಕೊಟ್ಟಿದ್ವಿ. ಇವತ್ತು ಸ್ಟೇಡಿಯಂ ಪಕ್ಕ 4 ಎಕರೆ ಅವತ್ತು ಮುನ್ಸಿಪಾಲ್ಟಿ ಕೊಟ್ಟಿದ್ವಿ, ಇನ್ನೊಂದು ಎಕರೆ ಇದೆ, ಅದನ್ನ ಹಾಗೆ ಉಳಿಸ್ಕೊಂಡಿದ್ದೀವಿ ನಾವು. ಅದು ಹಾಗಾಗಿ ನಾವು ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಮತ್ತು ಮದಕರಿ ನಾಯಕರ ವಂಶಸ್ಥರಿಗೆ ಇವತ್ತಿಗೂ ಕೂಡ ನಾವು ಕೃತಜ್ಞತಾ ಭಾವದಿಂದ ಇವತ್ತಿಗೂ ಕೂಡ ಈ ಕೆಳಗೋಟೆ ಎಲ್ಲ ಜನ ಕೂಡ. ಆಮೇಲೆ ನಮ್ಮದು ಮೂಲ ಪೆನುಗೊಂಡ ಅಂತೇಳಿ, ಅಲ್ಲಿಂದ ನಾವು ವಲಸೆ ಬಂದಿರೋದ್ರಿಂದ ಇವತ್ತಿಗೂ ಕೂಡ ತಮ್ಗೆಲ್ರಿಗೂ ಗೊತ್ತಿರಬೇಕು, ಓಬಳ ದೇವರು ಓಬಳು ಅಂತಾರೆ. ಓಬಳ ದೇವರು ಅಂದರೆ ಪೆನ್ನೋಬಳಂ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಊರ ಹೆಸರು. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು, ನಮ್ಮ ಮನೆಯಲ್ಲಿ ಏನೇ ಒಳ್ಳೆ ಶುಭ ಕಾರ್ಯ ಇರಲಿ ಅಥವಾ ಬೇರೆ ಎಂಥದ್ದಿರಲಿ, ನಾವು ಅಲ್ಲಿ ಹೋಗಿ ಆ ದೇವಸ್ಥಾನ ಪೂಜೆ ಮಾಡಿಸಿ ಅಲ್ಲಿಂದ ಹರಿನೀರಂತ ತೊಗೊಂಬಂದು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅದನ್ನು ಹಾಕಿ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ಬಂದಿರೋಂಥ ನಮಗೂ ಅಲ್ಲಿಗೆ ಭಾವನಾತ್ಮಕ ಸಂಬಂಧ ಇವತ್ತಿಗೂ ಕೂಡ. ಅಂದರೆ ನೀವು ಕೆಳಗೋಟೆಗೆ ಬಂದು ನಿಲ್ಲುವ ಹೊತ್ತಿಗಾಗಲೇ ಒಂದು ರೀತಿಯ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳು ಸ್ಟಾರ್ಟ್ ಆಗಿರ್ತಾ ಬಂದು, ಸ್ವಾತಂತ್ರ್ಯದ ಹೋರಾಟಗಳು ನಡೀತಾ ಬಂದು, ನಿಮ್ಮ ವಂಶಸ್ಥರು ಇದನ್ನು ಭೂಮಿಯನ್ನು ಉಳುಮೆ ಮಾಡ್ಕೊಂತ ಜೀವನ ಸಾಗಿಸ್ತಾ ಹೋದರು. ಇದು ನಿಮಗೆ ಬೆನ್ನೆಲುಬಾಗಿ ನಿಮಗೆ ಒಂದಷ್ಟು ಆಶಯವನ್ನು ಕೊಡ್ತು. ನಂತರದಲ್ಲಿ ನೀವು ವೃತ್ತಿಗೆ 1981 ಅನ್ಸುತ್ತೆ 89ರಲ್ಲಿ ಪೇದೆ ವೃತ್ತಿಗೆ ಸೇರ್ಕೊಳ್ತೀರಿ. ಪೇದೆ ವೃತ್ತಿ ಆ ಹೊತ್ತಿನ ದಿನ ನಿಮಗೆ ಏನು ಅನ್ನಿಸ್ತು? ಅಲ್ಲಿಂದ ನೀವು ಬೆಳೆದು ಬಂದ ಬಗೆ ಹೇಗೆ? ನಾನು ಹೊಸದಾಗಿ ನೌಕರಿ ಸೇರಿದೆ, ಹೊಸದಾಗಿ ಪೊಲೀಸಿಗೆ ಸೇರಿದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಎ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ PSI ಮತ್ತು ಅದರ ನಂತರದ ಅಧಿಕಾರಿ ಹುದ್ದೆಗಳಾದರೆ ಅದು ಏನಾದರೂ ಸಹಾಯ ಮಾಡ್ಬೋದು ಅಂತ ಅನಿಸ್ತು. ನಾನು ಕೂಡ PSI ಆಗಬೇಕಂತ ಭಾಳ ಪ್ರಯತ್ನ ಮಾಡಿದೆ, ನನಗೆ ಅನುಕೂಲ ಆಗಲಿಲ್ಲ. ಬಟ್ ಅದರಲ್ಲೂ ಕೂಡ ನಾನು ನನ್ನ ಕೈಲಾದ ಇತಿಮಿತಿ ಒಳಗೆ ಏನು ಸಹಾಯ ಆಗುತ್ತೆ, ನಾನು ಸ್ಟೇಷನ್ಲಿದ್ದಾಗ ಯಾರೇ ಬಂದರೂ ಕೂಡ ಅವರನ್ನು ಕೂರಿಸಿ ಅವ್ರ ಕಷ್ಟ ಸುಖ ಕೇಳಿ, ಅವ್ರ ಕಂಪ್ಲೇಂಟ್ ಇದ್ದರೆ ಕಂಪ್ಲೇಂಟ್ ತಗೊಂಡು ಕರೆಸಿ ಅವ್ರಿಗೆ ವಿಚಾರಣೆ ಮಾಡಿ. ನಾನು ಮತ್ತೊಂದು ಹೇಳ್ತೀನಿ, ನಾನು ಮಾನವೀಯತೆ ದೃಷ್ಟಿಯಿಂದ ಹೇಳೋದಾದರೆ ಅವ್ರು ಯಾವುದೇ ಹಳ್ಳಿಯಿಂದ ಬಂದಿರಲಿ, ಆ ಹಳ್ಳಿಯಿಂದ ಬಂದಿರೋ ಅವ್ರು ಮೊದಲು ಕೇಳ್ತಿದ್ದೆ ನಾನು, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ಏನು ಕಷ್ಟ ಇದೆ ನಿಮ್ದು ಅಂತ ಕೇಳಿ. ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಅಂದರೆ ಫಸ್ಟ್ ನನ್ನ ಕೈಯಿಂದಲೇ ದುಡ್ಡು ಕೊಟ್ಟವ್ರಿಗೆ ಊಟ ತಿಂಡಿ ಮಾಡಂತೇಳಿ ಊಟ ತಿಂಡಿ ಮಾಡಿಸಿ ಆಮೇಲೆ ಕರ್ಕೊಂಬಂದು ಸ್ಟೇಷನಲ್ಲಿ ಅವ್ರ ಕಷ್ಟ ಸುಖ ಕೇಳಿ ಹೋಗುವಾಗ ಬಸ್ ಚಾರ್ಜ್ ಹಾಕೊಟ್ಟು ಕಳಿಸಿದಿರಿ. ಇದಾದ 15 ದಿನ ತಿಂಗಳಾದ್ಮೇಲೆ ಅವ್ರದ್ದೆಲ್ಲ ಕೆಲಸ ಮುಗಿದಾದ್ಮೇಲೆ ಎಷ್ಟು ಕೃತಜ್ಞತಾ ಭಾವ ಅಂದರೆ ಆ ಜನ ಅವರು ಆ ಹಳ್ಳಿಯಿಂದ ರೈತರಿದ್ರ ಅವರು
ಒಂದು 5-6 ತೆಂಗಿನಕಾಯಿ ಇಟ್ಕೊಂಬರೋದಾಗಲಿ, ಸ್ವಲ್ಪ ಬೆಣ್ಣೆ ಆಗಲಿ, ಮಜ್ಜಿಗೆ ಆಗಲಿ, ಹಾಲಾಗಲಿ, ಅಥವಾ ಅವರ ತೋಟದಲ್ಲಿ ಅಥವಾ ಇದರಲ್ಲಿ ಬೆಳೆದಂಥ ತರಕಾರಿನ ತಂದು ಕೊಡ್ತಾ ಇದ್ರು. ಇದು ಎಷ್ಟು ನನಗೆ ಅದು ನನಗೆ ಪದ್ಮಭೂಷಣ ಎಂತ ಅವಾರ್ಡ್ ಕೊಡ್ತಾರಲ್ಲ ಅದಕ್ಕಿಂತ ದೊಡ್ಡ ಅನಿಸ್ತು. ಯಾಕಂದರೆ ಮನುಷ್ಯನ ಮನಸ್ಸನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಆ ವ್ಯಕ್ತಿಗೆ ನಾನು ಸ್ಪಂದನೆ ಮಾಡಿರೋದು ಅದು ನಮ್ಮ ತಂದೆ ತಾಯಿ ಬಳವಳಿ. ಹಾಗಾಗಿ ನಾನು ಕೃತಜ್ಞತಾಪೂರ್ವಕವಾಗಿ ನಮ್ಮ ತಂದೆ ತಾಯಿ ಮತ್ತು ಇಲಾಖೆ, ಅನ್ನವನ್ನು ಕೊಟ್ಟಂಥ ಇಲಾಖೆ ಮತ್ತು ಜನ್ಮ ಕೊಟ್ಟಂಥ ತಂದೆ ತಾಯಿ, ಅದ್ರ ಜೊತೆಗೆ ನೀವು ಏನು ಸ್ನೇಹಿತರು ಸಹಕಾರ ಮಾಡಿದ್ರು ಅವರೆಲ್ಲವನ್ನೂ ನೆನೆಸ್ತೀನಿ ನಾನು ಇವತ್ತು. ಯಾಟ್ಸಪ್ ಸರ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ಜನಸಾಮಾನ್ಯ ಮನಸ್ಸಿನಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ ಅಂದ ತಕ್ಷಣ ಒಂದು ರೀತಿಯ ಅಯ್ಯಪ್ಪ ಲೆಂಗೋ ಏನು ಎತ್ತೋ ಈ ಥರದ ಪ್ರಶ್ನೆಗಳನ್ನು ಒತ್ಕೊಂಡೇ ಬರುವಂಥ ಜನರಿಗೆ, ಅದರಲ್ಲೂ ಅನಕ್ಷರಸ್ಥ ಹಳ್ಳಿ ಜನರನ್ನು ಮಾನವೀಯತೆ ದೃಷ್ಟಿಯಿಂದ ನೀವು ಇಷ್ಟೆಲ್ಲ ಸಹಕಾರ ಮಾಡಿ ಅವರ ಕಷ್ಟ ಸುಖಗಳಿಗೆ ನೆರವು ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋದ್ರಿ. ಜೊತೆಗೆ ಈ ವೃತ್ತಿ ನಿಮಗೆ ಇಷ್ಟೆಲ್ಲ ಸಂಪರ್ಕವನ್ನು ಕೊಡೋದಕ್ಕೆ ನಾನು ಕೇಳಲ್ಪಟ್ಟಾಗಿ ನೀವು ಇದಕ್ಕೆ ಮುಂಚೆ ಪತ್ರಕರ್ತರಾಗಿ ಕೆಲಸ ಮಾಡ್ತಿದ್ರಿ ಅಂತ ಕೇಳಲ್ಪಟ್ಟೆ. ಹೌದು, ನನ್ನ ಡಿಗ್ರಿ ಮುಗಿದ್ಮೇಲೆ ನನಗೆ ಬೇರೆ ಏನು ಕೆಲಸ ಸಿಗ್ತಿದ್ದಿಲ್ಲ. ನಾನು PSI ಆಗಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಅದರಲ್ಲಿ ಪತ್ರಕರ್ತರ ಗೆಳೆಯರು ಸಿಗ್ತಾ ಇದ್ರು ನನಗೆ. ಅವರು ನನಗೆ ಹೇಳಿದರು, ನೋಡು ಒಂದು ಚಿತ್ರದುರ್ಗ ಜಿಲ್ಲಾ ವರದಿಗಾರರಾಗಿ ಖಾಲಿ ಇದೆ ಅಂತ ಹೇಳಿದರು. ಹಳೇಬೀಡು ಕೃಷ್ಣಮೂರ್ತಿ ಅಂತೇಳಿ ಅವರು ಸಂಪಾದಕರು, ಅಂದರೆ ಅವರು ಮುಖ್ಯವಾದ ಸಂಪಾದಕರಾಗಿದ್ದರು. ಬಟ್ ನಾಗಮ್ಮ ಕೇಶವಮೂರ್ತಿ ಅಂತ ಮಾಜಿ ಮಿನಿಸ್ಟರ್ ಅವರು, ಅವರು ಪತ್ರಿಕೆ ನಡೆಸ್ತಾ ಇದ್ರು. ನನಗೆ ಆ ಪತ್ರಿಕೆಯಲ್ಲಿ ಒಂದಿಷ್ಟು ಸಾಹಿತ್ಯದಲ್ಲಿ ನನಗೆ ಒಂಚೂರು ಅಭಿರುಚಿ ಇರೋದ್ರಿಂದ ನನಗೆ ಅವ್ರು ಏನು ಮಾಡಿದ್ರು ಅಂದರೆ ನೋಡಿ ಸೇರ್ಕೊಳ್ಳಿ ಅಂದರು. ನಾನು ಅವತ್ತು ಸೇರಿಕೊಂಡೆ. ಅವತ್ತು ಒಂದು 8-10 ಜನ ಇದ್ರು ಇಲ್ಲಿ ಚಿತ್ರದುರ್ಗದಲ್ಲಿ ಪತ್ರಕರ್ತರು. ಅದರಲ್ಲಿ ಪ್ರಜಾವಾಣಿ ನಾರಾಯಣರಾವ್ ಅಂತೇಳಿ, ಮತ್ತು ನಾನು ನಗರವಾಣಿಯಲ್ಲಿ DK ಬಸವರಾಜ್ ಅಂಥೇಳಿ, ಆಮೇಲೆ ರೇವಣ ಸಿದ್ದಪ್ಪ ಅಂಥೇಳಿ ಒಂದಷ್ಟು ಜನ ಇದ್ದರು. ಆವತ್ತಿದ್ದು ಅದು ಆ ಕಾಲ ಒಂಥರ ಗೋಲ್ಡನ್ ಲೈಫ್. ಅದು ವಿದ್ಯಾರ್ಥಿ ದೆಸೆಯಿಂದ ಹೊರಗೆ ಬಂದ ಮೇಲೆ ನೌಕರಿ ಸೇರೋಕ್ಕಿಂತ ಮುಂಚೆ ಈ ಮಧ್ಯದಲ್ಲಿ ಏನೋ ಒಂಥರ ಖುಷಿಯಾದಂಥ ಅನುಭವ ಆಯಿತು. ಇದ್ರ ಜೊತೆಗೆ ನಾನು ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇನ್ನೊಂದಿಷ್ಟು ಜಾಸ್ತಿ ಆಯಿತು. ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು, ಸಾರ್ವಜನಿಕರ ಸಂಪರ್ಕ ನೇರವಾಗಿ ಸಿಗುತ್ತೆ ಅನ್ನೋದಾದ್ರೆ ಎಸ್ಪೆಷಲಿ ಪೊಲೀಸ್ ಎಸ್ಪೆಷಲಿ. ಯಾಕೆಂದರೆ ನೊಂದವರು ಬೆಂದವರೇ ಭಾಳಷ್ಟು ಜನ ಬರೋದು. ಖಂಡಿತ ಯಾರು ಒಳ್ಳೆಯವ್ರು ಬರೋದಿಲ್ಲ ಅಲ್ಲಿ. ನೊಂದವರು ಬೆಂದವರು ಮತ್ತು ಏನು ತೊಂದರೆ ಇರೋದೇ ಬರ್ತಾರೆ. ಬಹುಶಃ ನನ್ನ ಒಂದು ಸ್ವತಃ ಅಭಿಪ್ರಾಯ ಹೇಳೋದಾದರೆ ರಾಜಕಾರಣಿಗಳ ಹಸ್ತಕ್ಷೇಪ ಇದರಲ್ಲಿ ಇಲ್ಲ ಅನ್ನೋದಾದರೆ ಇಡೀ ಭಾರತವನ್ನು ಪೊಲೀಸು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ವ್ಯವಸ್ಥೆ ಮಾಡ್ಬೋದು. ಸಮಾಜ ಸುಸ್ಥಿತಿಯಲ್ಲಿ ಅತ್ಯಂತ ಸುಸ್ಥಿತಿ. ಅದಕ್ಕೆ ಆವತ್ತಿನ ಕಾಲಕ್ಕೆ ನಾವು ಭಾರತದ 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಮಾತಿದೆ ನೋಡಿ, ಒಂದು ಕಡೆ ರೈತ ಮತ್ತೊಂದು ಕಡೆ ಸೈನಿಕ ಅಥವಾ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷವಾಕ್ಯ ಇದೆಯಲ್ಲ, ಬಹುಶಃ ಈ ಕಲ್ಪನೆ ಇಟ್ಕೊಂಡೇ ಅಂತ ಹಿರಿಯರ ಆ ಮಾತುಗಳನ್ನು ಹೇಳಿ ಇವರನ್ನ ಕೆಲಸ ಮಾಡುವಂಥವ್ರನ್ನ ಬೆನ್ನು ತಪ್ಪರಿಸುವಂಥ ಕೆಲಸವನ್ನು ಮಾಡಿದರು. ನೀವು ಕೆಲಸಕ್ಕೆ ಸೇರ್ಕೊಳ್ತೀರಿ, ನಂತರ ದಾಂಪತ್ಯಕ್ಕೆ ಕಾಲಿಡ್ತೀರಿ. ದಾಂಪತ್ಯ ಮತ್ತು ಪೊಲೀಸ್ ಇಲಾಖೆ ಇವುಗಳು ಒಂದಷ್ಟು ಪೊಲೀಸು ಅಂತ ಹೇಳಿದ್ರೆ ವಾರಗಟ್ಟಲೆ ಮನೆ ಬಿಟ್ಟು ಹೋಗ್ಬಿಡ್ತಾರಪ್ಪ ಅಂತ ಗೊನಗೋ ಕಾಲದಲ್ಲಿ ನಿಮ್ಮ ಸಹಧರ್ಮಿಣಿಯವರು ಹೇಗೆ ಸಹಕಾರ ಕೊಟ್ಟರು? ಇಲ್ಲ, ವಿಶೇಷ ನಿಮ್ಗೆ ಇಲ್ಲೊಂದು ಹೇಳ್ಬೇಕಂದ್ರೆ ನನ್ನದು ಅಂತರ್ಜಾತಿ ವಿವಾಹ ಇರ್ಬೋದು. ಹಾಗಾಗಿ ಮನೆಯಲ್ಲಿ ಭಾಳ ಸ್ವಲ್ಪ ಏನಾಯಿತು ಅಂತಂದರೆ ನಿಮ್ಗೆ ಗೊತ್ತಿದೆ, ಈಗ ಬೇರೆ ಜಾತಿ ಹುಡುಗಿನ ಮದುವೆ ಆಗೋದಾದ್ರೆ ಒಂದೇ ಜಾತಿ ಹುಡುಗಿನ ಮದುವೆ ಆದ್ರೇನೆ ಕಷ್ಟ, ಸ್ವಲ್ಪ ತೂಗೋದು ಸಂಸಾರ ಹೊಂದಾಣಿಕೆ ಆಗೋದು. ಅಂಥದ್ದು ಬೇರೆ ಜಾತಿ ಅಂದರೆ ಸ್ವಲ್ಪ ಹೊಂದಾಣಿಕೆ ಆಗೋದು ಕಷ್ಟ. ಬಟ್ ನನಗೆ ಸಿಕ್ಕ ಹೆಂಡತಿ ಅತ್ಯಂತ ಜಾಣೆ ಮತ್ತು ಬುದ್ಧಿವಂತ. ಯಾಕೆಂತಂದರೆ ನನ್ನ ಕುಟುಂಬವನ್ನು, ನನ್ನ ತಂದೆ ತಾಯಿನ, ನನ್ನನ್ನು ಅತ್ಯಂತ ಸಲಲಿತವಾಗಿ ನಡೆಸ್ಕೊಂಡೋದು. ಅದ್ರ ಜೊತೆಗೆ 3 ಜನ ಮಕ್ಕಳದು, ಅವ್ರನ್ನ ಮತ್ತು ಇದನ್ನು ನನಗೆಂದೂ ಕೂಡ ನೌಕರಿ ವಿಚಾರದಲ್ಲಿ ಯಾವತ್ತೂ ಕೂಡ ಆಕೆ ನನ್ನ ತೊಂದರೆ ಕೊಡಲಿಲ್ಲ. ನೀವು ನೌಕರಿಗೆ ಹೋಗಿ ವೆರಿ ಫಸ್ಟ್, ಅದೇ ಫಸ್ಟ್ ನಿಮಗೆ, ಆಮೇಲೆ ನಮ್ಮನ್ನು ಸಂಸಾರ ನಡೆಸಕ್ಕೆ ನಾನಿದ್ದೀನಿ, ನಿಮ್ಮ ತಂದೆ ತಾಯಿ ಇದ್ದಾರೆ, ನೀವೇನು ತೊಂದರೆ ತಗೋಬೇಡಿ ಅಂತ ನನಗೆ ಧೈರ್ಯ ತುಂಬೋದ್ರಿಂದ ನಾನು ವಿಶೇಷವಾಗಿ ಸೇವೆ ಮಾಡೋಂಥ ಅವಕಾಶ ಭಾಗ್ಯ ನನಗೆ ಭಗವಂತ ಖಂಡಿತ ಹೆಂಡತಿ ತಂದೆ ತಾಯಿ ಜೊತೆಗೆ ಪೊಲೀಸ್ ಇಲಾಖೆ ಕೊಡ್ತೇನೋ ಅಂತ ಅಂದ್ಕೊಳ್ತೀನಿ ನಾನು. ನಂತರ ಪೇದೆ ಆಗಿಬಿಟ್ರಿ. ಪೇದೆ ಆದಮೇಲೆ ನಿಮ್ಮ ಸೇವೆ ಮತ್ತು ಹಿರಿತನ ಗಮನಿಸಿ ನಿಮಗೆ ದಫ್ತರ್ದಾರ್ ಹುದ್ದೆ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ನಿಮ್ಮ ಪಯಣ ಹೇಗೆ ಸಾಗುತ್ತೆ? ಅದೊಂಥರ ಖುಷಿಯಾದ ವಿಚಾರ. ಯಾಕೆಂತಂದರೆ ಒಬ್ಬ ಮನುಷ್ಯ ಹಂತವಾಗಿ ಮೇಲೆ ಇರ್ತಾನೆ ಇಲಾಖೆಯಲ್ಲಿ ಅಂತಂದರೆ ಅದೊಂಥರ ಖುಷಿ ವಿಚಾರ. ಯಾಕೆಂದರೆ ಸೇವೆ ಮಾಡೋ ಅಂತ ಇನ್ನೊಂದಿಷ್ಟು ಜಾಸ್ತಿ ಇರ್ತದಲ್ಲಿ. ಸೇವೆ ಮಾಡಲಿಕ್ಕೆ ನಾವು ಏನು ಮುನ್ನುಗ್ತೀವಿ ಅನ್ನೋದಾದರೆ ಅದಕ್ಕೆ ಇನ್ನೊಂದು ಹಂತ. ಅದು ನಾವು ದಫ್ತರ್ದಾರ್ ಇರ್ಬೋದು, ASI ಇರ್ಬೋದು, PSI ಇರ್ಬೋದು, ಇದು ಹಂತವಾಗಿ ಮೇಲೆ ಹೋಗೋದಾದ್ರೆ ಏನಾಗುತ್ತೆ ಅಂತಂದರೆ
ಸೇವೆ ಮಾಡೋಂಥ ಸಾರ್ವಜನಿಕರಿಗೆ ಭಾಳ ಹತ್ತಿರ ಆಗ್ತೀವಿ ನಾವು. ಸಾರ್ವಜನಿಕರಿಗೆ ಹತ್ತಿರ ಆಗೋದು ಯಾರಪ್ಪ ಅಂದರೆ ಎಸ್ಪೆಷಲಿ ಪೊಲೀಸೇ. ನೋಡಿ, ಪೊಲೀಸ್ ಇಲ್ಲದಲ್ಲಿ ಇವತ್ತು ಏನೂ ನಡೆಯೋದಿಲ್ಲ. ಎಸ್ಪೆಷಲಿ ನೀವು ಪೊಲೀಸ್ ಇಲ್ಲ ಅಂದರೆ ಏನೂ ನಡೆಯೋದಿಲ್ಲ. ಯಾವುದೋ ಕಾಲೇಜ್ ಸ್ಟ್ರೈಕ್ ನಡೆಯುತ್ತೆ, ನಮಗೆ ಸಂಬಂಧ ಇಲ್ಲ, ಆದರೂ ಪೊಲೀಸಲ್ಲಿ ಇರಬೇಕು. ಯಾರೋ ರೈತರು ರಸ್ತೆ ತಡೆ ಮಾಡ್ತಾರೆ, ನಮಗೆ ಸಂಬಂಧ ಇಲ್ಲ, ಆದರೂ ತಾಲೂಕು ಆಫೀಸಿಗೆ ಯಾರೋ ಗಲಾಟೆ ಮಾಡ್ತಾರೆ ಬಂದು, ನಮಗೆ ಸಂಬಂಧ ಇಲ್ಲ, ಆದರೂ ಪೊಲೀಸ್. ಎವ್ರಿಥಿಂಗ್ ಈಸ್ ಪೊಲೀಸ್. ಪೊಲೀಸ್ ಇಲ್ಲ ಅಂದರೆ ಏನೂ ನಡೆಯೋದಿಲ್ಲ. ಆದರೆ ಪೊಲೀಸು ಏನಾಗಿದೆ ಅಂದರೆ ದುರಂತ, ಹಳೆಯ ಕಾಲದಿಂದಲೂ ಒಂದು ಮಾತು ಬೆಳವಣಿಗೆ ಬಂದುಬಿಟ್ಟಿದೆ. ಅದು ಏನಪ್ಪ ಅಂತಂದರೆ, ನಾವು ಯಾರು ಪೊಲೀಸ್ ಮೆಟ್ಲತ್ತಿಲ್ಲ, ನಾವು ಕೋರ್ಟ್ ಮೆತ್ತಿಲ್ಲ ಅಂತಾರೆ. ನಾವು ಪೊಲೀಸ್ ಇದ್ದರೆ ಸಾರ್ವಜನಿಕ ಸೇವೆಗೋಸ್ಕರ ಇರೋಂಥದ್ದು. ಅದು ಒಳ್ಳೆ ಕೇಂದ್ರ, ಸೇವಾ ಕೇಂದ್ರ. ಸಾರ್ವಜನಿಕರಿಗೋಸ್ಕರ ಇರೋದು, ಅದೇನು ನಮ್ಮ ಸ್ವಂತದ್ದಲ್ಲ, ಅದು ಸಾರ್ವಜನಿಕರಿಗೋಸ್ಕರ ಮಾಡಿರುವಂಥ ಸೇವಾ ಕೇಂದ್ರ ಅದು. ಬಟ್ ಏನಾಗಿದೆ ಅಂದರೆ ದುರಂತ, ಕೆಲವರು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ನಾನು ಹೆಸರುಗಳು ಹೇಳೋದಿಲ್ಲ, ಕೆಲವರು ಅದನ್ನು ತಪ್ಪಾಗಿ ಭಾವಿಸ್ತಾರೆ. ಬಟ್ ಇರಲಿ ಅದು. ಬಟ್ ಏನಂತಂದರೆ, ಈ ಪತ್ರಿಕೆಯಲ್ಲಿ ಭಾಳಷ್ಟು ಅವ್ರ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತನ್ನು ಬರೆದ್ರೆ ಇನ್ನೂ ನೆನೆಸ್ಕೊಳ್ತಾರೆ. ಖಂಡಿತ. ಈಗ ನೋಡಿ, ಕೆಲವು ಧಾರಾವಾಹಿಯಲ್ಲಿ, ಸಿನಿಮಾಗಳಲ್ಲಿ ಪೊಲೀಸರನ್ನ ಅತ್ಯಂತ ಕೆಟ್ಟದಾಗಿ ಬಿಂಬಿಸ್ತಾರೆ. ಹೆಂಗೆ ಬಿಂಬಿಸ್ತಾರೆ ಅಂದರೆ, ಅವನ್ನ ನೋಡಿದರೆ ಈ ಪೊಲೀಸ್ ಅಂದರೆ ಇಷ್ಟು ಅಸಹ್ಯನ ಅನ್ನೋ ಅಷ್ಟು ರೀತಿ ಬಿಂಬಿಸಿರ್ತಾರೆ. ಈಗ ಹೇಳೋ ಮಾತಿನ ಜೊತೆಗೆ ಇಂಥವನ್ನೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದರೆ, ಪೊಲೀಸ್ ಅಂದರೆ ಜನರಿಗೆ ಅಸಹ್ಯ ಅನಿಸ್ಬಿಡ್ತದೆ. ಆದರೆ ಪೊಲೀಸ್ ಅಂದರೆ ಒಬ್ಬ ನಿಜವಾದ ಆತ್ಮೀಯ ಸ್ನೇಹಿತ, ಆತ್ಮೀಯ ಗೆಳೆಯ ಅಂತ ನನ್ನ ಭಾವನೆ. ಖಂಡಿತ ಖಂಡಿತ. ಆ ಕಾರಣಕ್ಕಾಗಿಯೇ ಅನೇಕ ಜನ ಇವತ್ತು ಆ ವೃತ್ತಿಯಲ್ಲಿ ಮುಂದುವರೆದಿದ್ದಾರೆ. ವೃತ್ತಿಯ ಜೊತೆಗೆ ಸಮಾಜವನ್ನು ಕಟ್ಟುವಂತೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂಕಷ್ಟದ ಸಮಯದಲ್ಲಿ ಸಂದರ್ಭೋಚಿತವಾಗಿ 24 ಗಂಟೆನೇ ಕೆಲಸ ಮಾಡುವಂಥ ಒಂದು ಕೆಲಸಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನೀವು ಮಾಡಿದಂಥ ಸೇವೆ ಮತ್ತು ನೀವು ಸಂಕಷ್ಟ ಸಮಯ ಅಂದರೆ ಕರೋನಾ ಸಂದರ್ಭದಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ನಿಮಗೆ ಜಿಲ್ಲಾಡಳಿತ ಒಂದು ವಿಶೇಷವಾದಂಥ ಪ್ರಶಸ್ತಿಯನ್ನು ಕೊಡ್ತು. ಆ ಘಟನೆ ನಿಮ್ಮನ್ನು ಹೇಗೆ ಮತ್ತಷ್ಟು ಸೇವೆಗೆ ಹುರಿದುಂಬಿಸ್ತು ಸರ್? ಇಲ್ಲ, ಅದ್ಭುತವಾದಂಥ ಅನುಭವ ನನಗೆ. ಯಾಕೆಂದರೆ ಇಡೀ ಪ್ರಪಂಚವನ್ನೇ ಅಲ್ಲಾಡೋಗ್ಬಿಟ್ಟಿತ್ತು. ಕರೋನಾ ಅಂತಂದರೆ ಯಾರೂ ಒಬ್ಬರನ್ನೊಬ್ಬರು ನೋಡೋದಿರಲಿ, ಮಾತಾಡ್ಸೋದಿರಲಿ, ನೋಡೋದೇ ಇರ್ತಿದ್ದಿಲ್ಲ. ಹಳ್ಳಿಗಳಲ್ಲೆಲ್ಲ ಗುಡ್ಡಿಗಳು ತೋಡಿ ಅಡ್ಡ ಹಾಕಿ ಯಾರು ಹಳ್ಳಿಗೆ ಬೇರೆಯವ್ರು ಬರಬಾರ್ದು, ಹೋಗ್ಬಾರ್ದು ಅನ್ನೋ ರೀತಿಯೇ ಅಂಥ ವಾತಾವರಣ ನಿರ್ಮಾಣ ಆಗಿತ್ತು. ಆಮೇಲೆ ಮಾಸ್ಕ್ ಹಾಕ್ಬೇಕಾಗಿತ್ತು, ಬೇರೆ ಬೇರೆಲ್ಲ ಹಾಕ್ಬೇಕಾಗಿತ್ತು. ಇಂಥ ಕಾಲದಲ್ಲಿ ಜನಗಳ ಸೇವೆ ಮಾಡೋಕ್ಕೋಸ್ಕರ ಇಲಾಖೆ ಒಂದಿಷ್ಟು ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆನೆಲ್ಲ ಸೇರಿದ್ದು. ಪೊಲೀಸ್ ಇಲಾಖೆ ನನ್ನನ್ನು ಕೂಡ ಸೆಲೆಕ್ಟ್ ಮಾಡಿದರು, ಈಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಅಂತೇಳಿ. ಹಾಗಾಗಿ ನನ್ನನ್ನು ಕೂಡ ಸೆಲೆಕ್ಷನ್ ಮಾಡಿದರು. ನಾನು ಕೂಡ ಹಿರಿಯೂರು ತಾಲೂಕು ಇದೆಯಲ್ಲ, ಲಾಸ್ಟ್ ಬಾರ್ಡರ್, ಅಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು. ಓಕೆ, ಯಾರೂ ಬರಬಾರ್ದು ಒಳಗೆ, ನಮ್ಮ ಆ ಕಡೆ ಯಾರು ಹೋಗ್ಬಾರ್ದು ಅನ್ನೋ ರೀತಿ. ಅವತ್ತು ಯಾರಾದರೂ ಎಮರ್ಜೆನ್ಸಿ, ಓನ್ಲಿ ಫಾರ್ ಎಮರ್ಜೆನ್ಸಿ, ಅವ್ರ ಮನೇಲಿ ಡೆತ್ ಆದರೆ ಅಥವಾ ಬೇರೆ ಇನ್ನೇನಾದರೆ DC ಅವರಿಂದ ಲೆಟರ್ ತರಬೇಕಾಯ್ತು, ಪರ್ಮಿಷನ್ ಲೆಟ್ರು. ಅದೊಂದೇ ರಿಸರ್ವ್, ಓನ್ಲಿ ಫಾರ್. ಅವ್ರು ಕೊಟ್ಟರೆ ಮಾತ್ರ ಅದನ್ನು ನಾವು ಅಪ್ಲೈಸ್ ಮಾಡ್ತಿದ್ವಿ, ಇದಿರಲಿಲ್ಲ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನಲ್ಲಿ ಹಾಕಿದರು. ಸುಮಾರು ಜನ, ಅದ್ಭುತವಾಗಿ ಹೇಳ್ಬೇಕಂದ್ರೆ, ಯಾರನ್ನು ಮಾತಾಡ್ತಿರೋಂಥ ಕಾಲದಲ್ಲಿ ಸುಮಾರು ಜನ ಸತ್ತೋಗ್ಬಿಟ್ರಲ್ಲಿ, ಸುಮಾರು ಜನ ಹೇಳ್ಬಾರ್ದು ಅವ್ರ ಪರಿಸ್ಥಿತಿ. ಅಂಥ ಕಾಲದಲ್ಲಿ 5 ಜನಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು ಮಣ್ಣು ಮಾಡಲಿಕ್ಕೆ, ಶವ ಸಂಸ್ಕಾರ ಮಾಡಲಿಕ್ಕೆ. ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮ ಯಾರೇ ಸತ್ತರು ಕೂಡ ಹೋಗ್ತಿದ್ದಿಲ್ಲ ಅಲ್ಲಿ ಹತ್ರಕ್ಕೆ. ಅದು ಫುಲ್ಲು ಮಾಸ್ಕ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕಾಗಿತ್ತು. ಮುನ್ಸಿಪಾಲ್ಟಿಯನ್ನು ಒಂದಿಬ್ಬರನ್ನ ಕರ್ಕೊಂಡು ನಾನು ಪ್ರತಿದಿನ ಎಲ್ಲೇ ಸತ್ತರು ಕೂಡ ಪ್ರತಿದಿನ ನಾನು ಇದೇ ಹೆಗಲ ಮೇಲೆ ಹೊತ್ಕೊಂಡೋಗಿ ಅವರ ಮತ ಪದ್ಧತಿಯಂತೆ, ಅದು ಯಾವುದೇ ಜನ ಇರಲಿ ಅವ್ರ ಮತ ಪದ್ಧತಿಯಂತೆ ಇದೇ ಹೆಗಲ ಮೇಲೆ ಹೊತ್ಕೊಂಡು ಶವ ಸಂಸ್ಕಾರ ಮಾಡಿದ್ದೀನಿ. ನನ್ನ ಹೆಂಡತಿ, ನನ್ನ ಕುಟುಂಬದವರು ನನ್ನನ್ನು ಹೇಳ್ತಾಯಿದ್ರು, ಎಲ್ಲರೂ ಎದುರಿ ಸಾಯ್ತಾ ಇದ್ದಾರಲ್ಲಪ್ಪ, ನೀನೇನು ಸೇವೆ ಅಂತ ಮಾಡ್ತೀಯ, ನೀನು ಹೋದ್ರೆ ನಮ್ಮ ಗತಿ ಏನು? ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೆ, ಸರ್ಕಾರ 50 ಲಕ್ಷ ಕೊಡುತ್ತೆ, ನೌಕರಿ ಕೊಡುತ್ತೆ ಮಕ್ಕಳಿಗೆ, ಜೀವನಕ್ಕೆ ಅಂತ ಹೇಳ್ತಿದ್ರೆ ನನ್ನ ಹೆಂಡತಿ, ಆ ಸರ್ಕಾರ ಸಂಬಳ ಕೊಡೋದಿರಲಿ, ನೌಕರಿ ಕೊಡೋದಿರಲಿ, ನಮಗೆ ನೀನಿದ್ದಂಗೆ ಆಗುತ್ತೇನಪ್ಪ, ನೀನು ಮುಖ್ಯ ಅಂತ ಹೇಳೋರು. ಅದು ಧೈರ್ಯ ತುಂಬ್ತಿದ್ದೆ. ಯಾಕಂದರೆ ನಮ್ಮ ತಂದೆ ಹೇಳಿದ ಮಾತು ನನಗೆ ಅದು ಯಾವಾಗಲೂ ನನ್ನ ತಲೆಯೊಳಗೆ, ನೀನು ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋದಾದರೆ ಯು ಡೈ ಫಾರ್ ದಿ ಕಂಟ್ರಿ ಅಂತ ಹೇಳಿದ್ರು. ನನಗೆ ಅದು ತಲೆ ಒಳಗೆ ಇತ್ತು. ಹಾಗಾಗಿ ನನ್ನ ಪ್ರಾಣ ಇಲ್ಲೇ ಹೋಗೋದಾದರೆ ಎಲ್ಲೋ ಇವತ್ತು ನೋಡಿ, ನೀವು ಬೇಕಾದಷ್ಟು ನಾನು ನೋಡ್ತಲೇ ಇದ್ದೀವಿ, ಎವ್ರಿಡೇ ಎಲ್ಲೋ ಅನಾವಶ್ಯಕವಾಗಿ ಎಲ್ಲೋ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ, ಎಲ್ಲೋ ಏನೇನೋ ಆಗಿ ಸಾಯ್ತಾನೆ. ಆದರೆ ಆ ಸಾವಿಗೆ ಅರ್ಥ ಇಲ್ಲ. ನಾನು ಈ ಸೇವೆ ಸತ್ತರೆ ಇಲ್ಲಿ ಸತ್ತರೆ ನನಗೊಂದು ಅರ್ಥ ಇದೆ, ನನ್ನ ಜೀವನಕ್ಕೊಂದು ಸಾರ್ಥಕತೆ ಇದೆ ಅಂತ ನನ್ನ ಮನಸ್ಸಿಗೆ ಅನಿಸಿ, ನೀನೇನು ತಲೆ ಕೆಡಿಸ್ಬೇಡಮ್ಮ, ನನ್ನ ಜೀವನ ಇಲ್ಲೇ ಅಂತ್ಯ ಆಗೋದಾದರೆ ಅದೇನು ಮಾಡೋಕ್ಕಾಗೋದಿಲ್ಲ, ದೈವಾನುಗ್ರಹ. ಹಾಗಾಗಿ ನಾನು ಇಲ್ಲೇ ಸತ್ತರೆ ಅದು ಖುಷಿ ಪಡೋದು. ಪೊಲೀಸ್ ಬರ್ತದೆ, ಇಡೀ ಊರು ತುಂಬ ಮೆರವಣಿಗೆ ಮಾಡ್ತದೆ, ನನ್ನನ್ನು ತೊಗೊಂಡು ಹೋಗ್ತಾರೆ,
ನಿನಗೆ ರಾಷ್ಟ್ರಪತಿ ಮೆಡಲ್ ಕೊಡ್ತಾರೆ ಅಂತ ಹೇಳಿದೆ ನಾನು. ಆಕೆ ಸ್ವಲ್ಪ ಮನಸ್ಸಿಗೆ ಆದರೂ ಹೆಣ್ಣಾಗಿ ಸ್ವಲ್ಪ ಸಾಂಸಾರಿಕವಾಗಿ ಮತ್ತೆ ಹೆಣ್ಣಾಗಿ ಸ್ವಲ್ಪ ಜವಾಬ್ದಾರಿ. ಮನಸ್ಸಿಗೆ ನೋವು ಪಟ್ಕೊಂಡು ಆದರೂ ಕೈ ಬಿಟ್ರು ನನ್ನ. ನಾನು ಅವಳು ಧೈರ್ಯ ತುಂಬಿದ, ಆಯ್ತಪ್ಪ ಮತ್ತು ನೀನು ಹೇಳಿದ ಮೇಲೆ ನಾನು ಕೂಡ ನಿನ್ನ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದು. ಅದು ಖುಷಿಯಾದ ಸಮಾಚಾರ. ನಾನು ರಿಟೈರ್ಡ್ ಆದಮೇಲೆ 2023ಕ್ಕೆ ನನಗೆ ಡೆಲ್ಲಿಯಲ್ಲಿ ಅವತ್ತು ರಾಷ್ಟ್ರಪತಿಯವರು ಕೊಡಬೇಕಾಗಿತ್ತು, ಮುರ್ಮು ಅವರು. ಆದರೆ ಅವತ್ತು ಅವರು ಸೆಷನ್ ನಡೆಯೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಜಗದೀಪ್ ಧನ್ಕರ್ ಅಂತೇಳಿ ಅವರು ಉಪರಾಷ್ಟ್ರಪತಿ ನನಗೆ ನನ್ನ ಹೆಂಡತಿ ಕರೆಸಿ ಸನ್ಮಾನ ಮಾಡಿ ಅವರೊಂದು ಪತ್ರವನ್ನು ಕೂಡ ಕೊಟ್ಟರು. ಅದು ಖುಷಿಯಾದ ಸಮಾಚಾರ. ನನ್ನ ಬಾಳು ಮತ್ತು ನನ್ನ ಇದು ಅತ್ಯಂತ ಸಾರ್ಥಕತೆ ಆಯ್ತೇನೋ ಅಂತ ಅನಿಸ್ತಾ ಇತ್ತು ನನಗೆ. ಅದು ಆ ರಾಷ್ಟ್ರಪತಿ ಅವಾರ್ಡನ್ನು ಭಗವಾನ್ ಬುದ್ಧ ನ್ಯಾಷನಲ್ ಫೆಲೋಶಿಪ್ ಅವಾರ್ಡ್ ಅಂತ ಅದಕ್ಕೆ ಹೆಸರು. ನನಗೇನು ಕೊಟ್ಟರಲ್ಲ ಪ್ರಶಸ್ತಿ, ಭಗವಾನ್ ಬುದ್ಧ ನ್ಯಾಷನಲ್ ಫೆಲೋಶಿಪ್ ಅಂದರೆ ಶಾಂತಿಗೋಸ್ಕರ ಮಾಡಿದಂತಹ ಒಂದು ಕೆಲಸ ಅಂಥೇಳಿ ಭಗವಾನ್ ಬುದ್ಧ ನ್ಯಾಷನಲ್ ಫೆಲೋಶಿಪ್ ಅವಾರ್ಡ್ ಅಂಥೇಳಿ ಅದು ಕೊಟ್ಟರು. ನಾನು ನನ್ನ ಹೆಂಡತಿ ಪಾರ್ಲಿಮೆಂಟ್ ಭವನ ಒಂದು ಸಣ್ಣ ಘಟನೆ, ಅಲ್ಲಿ ನಾವು ಪ್ರಶಸ್ತಿ ತಗೊಂಡು ಹೊರಗೆ ಬರ್ತಾ ಇದ್ವಿ, ಅಲ್ಲೇ ಬ್ಲಾಮ್ ಬ್ಲಾಸ್ಟ್ ಆಯ್ತು ಅವತ್ತು. ನಿಮ್ಗೆ ಗೊತ್ತಿರ್ಬೇಕು 2023ರಲ್ಲಿ ಯಾರೋ ಒಬ್ಬ ಒಳಗೆ ಪಾರ್ಲಿಮೆಂಟ್ ಭವನದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ನಾವಲ್ಲೇ ಇದ್ವಿ ಅವತ್ತು. ನಮಗೆ ಅವರು ಹೇಳಿದ್ರು ಸೆಕ್ರೆಟರಿ ಸಾಬ್ ಕುछ गड़बड़ हो गया, चलो बाहर चलो ಅಂದರು. ನಾನು ಕ್ಯಾ ಹುವಾ ಅಂತಂದೆ. ನೇ ಚಲೋ ಕುछ ಬಾಹರ್ ಚಲೋ ಬಾಹರ್ ಚಲೋ ಅಂತ ಹೇಳಿದ್ರು. ನಾವಲ್ಲಿಂದ ರಾಷ್ಟ್ರಪತಿ ಭವನ ನೋಡ್ಲಿಕ್ಕೆ ಹೋದ್ವಿ. ಅದೊಂದು ಕಹಿ ಘಟನೆ ಅಲ್ಲಿ ನಡೆದಿದ್ದು. ಬಟ್ ಇದು ನನ್ನ ಜೀವನದಲ್ಲಿ ಅತ್ಯಂತ ಅದ್ಭುತವಾದ ಘಟನೆ. ಆ ಘಟನೆಯನ್ನು ಇಡೀ ನಮ್ಮ ಪೊಲೀಸ್ ಇಲಾಖೆಗೆ, ನನ್ನ ಕುಟುಂಬಕ್ಕೆ, ನನ್ನೆಲ್ಲ ಇಡೀ ಸ್ನೇಹಿತರಿಗೆ, ಪತ್ರಕರ್ತರಿಗೆ ನಾನು ಅದನ್ನು ಅರ್ಪಿಸ್ತೀನಿ ವಿಶೇಷವಾಗಿ. ಇಲ್ಲ, ಯಾವತ್ತೂ ನಮ್ಮ ಸಾಧನೆಯ ಮೆಟ್ಲುಗಳಿಗೆ ಬೆನ್ನೆಲುಬಾಗಿ ನಿಂತವರನ್ನ, ಮೆಚ್ಚುಗೆ ಸೂಚಿಸಿದವರನ್ನ ಮತ್ತು ನಮಗೆ ಸಹಕಾರದ ಹಸ್ತ ನೀಡಿದವರನ್ನು ಸ್ಮರಿಸಬೇಕಾದ್ದು ಧರ್ಮ ಕೂಡ. ಹೀಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿ ಇಷ್ಟೆಲ್ಲ ಸಾರ್ಥಕ್ಯವನ್ನು ಪಡ್ಕೊಂಡಂಥ ನೀವುಗಳು ಯಾವತ್ತಾದರೂ ಒಂದು ದಿವಸ ಛೇ ಏನಪ್ಪ ಈ ಇಲಾಖೆ ಬಿಟ್ಟು ಬೇರೆದಕ್ಕೆ ಸೇರ್ಬೇಕಾಯ್ತು ಅಂತ ಅನಿಸಿದ ದಿನ ಇದೆಯಾ? ಒಂದೆರಡು ಸಾರಿ ಅನಿಸ್ತು. ಅದು ಆ ಘಟನೆ ಯಾವಾಗ ಅಂತಂದರೆ ಈ ರಾಜಕಾರಣಿಗಳ ಅತ್ಯಂತ ಒತ್ತಡ, ರಾಜಕಾರಣಿಗೆ ಅತ್ಯಂತ ಒತ್ತಡ ಮತ್ತು ಕುಟುಂಬದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ಲ. ಯಾಕಂದರೆ ನಾವು ಹೆಂಡತಿಗೆ ಟೈಮ್ ಕೊಡೋಕ್ಕಾಗಲ್ಲ, ತಂದೆ ತಾಯಿಗೆ ಟೈಮ್ ಕೊಡೋಕ್ಕಾಗಲ್ಲ, ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ. ಬೇರೆ ಸಂದರ್ಭದಲ್ಲಿ ಒಂದು ಯಾವುದಾದ್ರು ಶುಭ ಸಂದರ್ಭ ಇರ್ಬೋದು, ಶುಭ ಸಂದರ್ಭ ಬಿಡಿ, ಯಾರಾದ್ರು ಸತ್ತಿದ್ರೂ ಕೂಡ ನಾವು ಮಣ್ಣು ಹಾಕ್ಲಿಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾಕಂತಂದರೆ ಮಿನಿಸ್ಟರ್ ಬಂದೋಬಸ್ತ್ ಇರುತ್ತೆ, ಯಾವುದೋ ರೈತರ ಸ್ಟ್ರೈಕ್ ಇರುತ್ತೆ, ಬೇರೆ ವಿದ್ಯಾರ್ಥಿಗಳು ಇನ್ನೇನು ಕೆಲಸ ಇರ್ತವೆ, ನಾವು ಹೋಗಲೇಬೇಕು ಅನಿವಾರ್ಯ. ಯಾಕಂದರೆ ಪೊಲೀಸ್ ಆರ್ ಮೇಡ್ ನಾಟ್ ಬಾರ್ನ್. ಓಕೆ, ಪೊಲೀಸ್ ಈಸ್ ಮೇಡ್ ನಾಟ್ ಬಾರ್ನ್. ಅವ್ರನ್ನ ಪೊಲೀಸ್ ರೆಡಿ ಮಾಡ್ತಾರೆ ಸರ್ಕಾರ. ಹುಟ್ಟದಲ್ಲೇ ಆದರೆ ಪೊಲೀಸ್ ಅದು ಬೇರೆ. ಹಾಗಾಗಿ ನಾವು ಇರಲೇಬೇಕಲ್ಲ. ನೀವು ಒಬ್ಬ ಪೊಲೀಸ್ ಅಲ್ಲಿದ್ದರೆ 1,000 ಜನಕ್ಕೆ ಸಮಾನ ಅಂತ. ಒಬ್ಬ ಪೊಲೀಸ್ ಅಲ್ಲಿದ್ದರೆ ಸುಮ್ಮನೆ ನೋಡಿ ನೀವು ಜಾತ್ರೆಯಲ್ಲಿ ಒಬ್ಬ ಪೊಲೀಸ್ ಅವನಿಗೆ ಗನ್ ಬೇಡ ಅಂತ ಬೇಡ, ಸುಮ್ಮನೆ ಲಾಠಿ ಇಟ್ಟ ಸುಮ್ಮನೆ ಅಡ್ಡಾಡಲಿ. ಏನೋ ಒಂಥರ ಅಹಿತಕರ ಘಟನೆ ನಡೆಯೋಂಥ ಯಾವುದೇ ಜನ ಇದ್ರು ಕೂಡ ಆ ಪೊಲೀಸ್ ನೋಡಿದ್ರೆ ಸ್ವಲ್ಪ ವಿಚಲಿತ ಆಗ್ತಾನೆ. ಪೊಲೀಸ್ ಇದ್ದಾರೆ ಯಾಕೆ ಬೇಕು ಅಂತೇಳಿ, ಏನೇ ತಪ್ಪು ಮಾಡಬೇಕು ಅಂತ ಅವ್ನ ಮನಸ್ಸಿನಾಗಿದ್ದರೂ ಕೂಡ ಆ ಪೊಲೀಸನ್ನು ನೋಡಿದ ತಕ್ಷಣ ಸ್ವಲ್ಪ ವಿಚಲಿತ ಆಗ್ತಾನೆ. ಹಂಗಾಗಿ ನನಗೆ ಈ ರಾಜಕಾರಣಿಗಳ ಒತ್ತಡ ಪ್ರತಿ ಬಾರಿ ನಾವು ಏನೇ ಕೇಸ್ ಮಾಡೋಕ್ಕೆ ಹೋದ್ರು ಸ್ವಲ್ಪ ಅವ್ರು ಏನು ಮಾಡ್ತಾರೆ ಅಂದರೆ ಅದು ನೋಡಿ ನಮ್ಮ ಕಡೆಯವರು ಅವ್ರಿಗೆ ಮಾಡಿ ಇವ್ರಿಗೆ ಮಾಡಿ ಅಂತ ಹೇಳ್ತಾಯಿರ್ತಾರೆ. ಅದು ಸ್ವಲ್ಪ ಬೇಸರ ಆಗುತ್ತೆ. ಆದರೂ ಕೂಡ ನಾನು ನೇರವಾಗಿ ಹೇಳಿದ್ದೀನಿ, ನಾನು ಪ್ರತಿ ಸಾರಿ MLA MP ಮಿನಿಸ್ಟರ್ ಯಾರೇ ಫೋನ್ ಮಾಡಿದ್ರು, ಸರ್ ಕಾನೂನು ಪ್ರಕಾರ ಏನಿದೆ ಅದನ್ನೇ ಮಾಡ್ತೀನಿ ನಾನು ಅಂತೇಳಿ ಅದನ್ನೇ ಮಾಡಿದ್ದೀನಿ ಕೂಡ. ನನ್ನನ್ನು ಆ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ರು, ಬೇರೆ ಕಾರಣಕ್ಕೆ ನನಗೆ ಟ್ರಾನ್ಸ್ಫರ್ ಕೂಡ ಮಾಡಿದ್ರು. ಹಾಗಾಗಿ ನಾನೇನು ಐ ಡೋಂಟ್ ಕೇರ್ ಅಬೌಟ್ ದೀಸ್ ಥಿಂಗ್ಸ್, ನಾನೇನು ಹೆದರಲಿಲ್ಲ. ಅದನ್ನು ಭಾಳ ಖುಷಿಯಾದ್ದು ಮತ್ತು ಹೆಮ್ಮೆ ಅನಿಸುತ್ತೆ ಸರ್. ಯಾಕೆಂದರೆ ಒಂದು ವೃತ್ತಿ ಮತ್ತು ಅದರ ಒಂದು ನ್ಯಾಯದ ದಂಡ ನಿಮ್ಮ ಕೈಯಲ್ಲಿದ್ದಾಗ ಅನ್ಯಾಯವಾಗಿ ನಿರಪರಾಧಿಗಳಿಗೆ ನೋವಾಗಬಾರ್ದು ಅನ್ನುವಂಥ ಒಂದು ಧ್ಯೇಯ ಇಟ್ಕೊಂಡು ನೀವು ಸೇವೆ ಮಾಡಿದಾಗ ಈ ಥರದ ಸಂಕಷ್ಟಗಳು ಅನೇಕ ಜನರಿಗೆ ಬಂದದ್ದನ್ನು ಇತಿಹಾಸ ಧಾರಾವಾಹಿಗಳು ಹೇಳುತ್ತಾ ಹೋಗ್ತಾ ಇದ್ದಾವೆ. ಒಂದು ಪುಟ್ಟ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ, ಒಂದು ಸೆಕೆಂಡ್. ಅದು ನಾನು IG ಸಾಹೇಬ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಇಲ್ಲಿ ನಾನು ಎಲ್ಲೆಡೋದಾಗಿದ್ದೆ. ನಾನು IG ಸಾಹೇಬ್ನ ಹೋಗಿ ಭೇಟಿ ಮಾಡಿದೆ, ಹೋಗಿ ಸಲ್ಯೂಟ್ ಹೊಡೆದೆ. ಅವರು ನಮ್ಮ ಪೊಲೀಸ್ ಕತ್ ಗೊತ್ತಲ್ಲ ಹಿಂಗಂತಂದು ನನಗೆ, ಸರ್ ಐ ಆಮ್ ನಾಗರಾಜ್ ಫ್ರಮ್ ಚಿತ್ರದುರ್ಗ, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಸಾನ್ ಅಂತ. ಮತ್ತೆ ಹಿಂಗಂದು ನನಗೆ, ಸರ್ ಐ ವಾಂಟ್ ಟು ಟ್ರಾನ್ಸ್ಫರ್ ವಿತ್ ಇಮಿಡಿಯೇಟ್ ಸರ್, ನನಗೆ ಯಾವುದಾದ್ರೂ ನಾನ್ ಎಕ್ಸಿಕ್ಯೂಟಿವ್ ಕೊಡಿ ಅಂತ ಕೇಳಿದೆ. ಅವ್ರು ನನಗೆ ಹೇಳಿದ್ರು, ಯು ಬ್ಲಡಿ ಇಡಿಯಟ್, ವೈ ಯು ವಾಸ್ಕಿಂಗ್ ನಾನ್ ಎಕ್ಸಿಕ್ಯೂಟಿವ್? ಎಲ್ಲರೂ ನನ್ನ ಹತ್ರ ಮುಂದೆ ಎಕ್ಸಿಕ್ಯೂಟಿವ್ ಕೊಟ್ರಿ, ಆ ಸ್ಟೇಷನ್ ಕೊಡು ಈ ಸ್ಟೇಷನ್ ಕೊಡು ಅಂತಾರೆ, ನೀ ಏನಪ್ಪ ನೀನು ನಾನ್ ಎಕ್ಸಿಕ್ಯೂಟಿವ್ ಕೇಳ್ತೀನಿ ಅಂತ. ನಾನು ಹೇಳಿದೆ, ಸರ್ ಐ ಆಮ್ ಆಲ್ರೆಡಿ 33 years ಸರ್ವಿಸ್ ಸರ್, ಐ ವಾಂಟ್ ಟು ಪೆನ್ಷನ್ ನಾಟ್ ಟೆನ್ಷನ್ ಅಂತ. ನಾನು ಆಲ್ರೆಡಿ 33 ವರ್ಷ ಸರ್ವಿಸ್ ಮಾಡಿಬಿಟ್ಟಿದ್ದೀನಿ, ಐ ವಾಂಟ್ ಟು ಪೆನ್ಷನ್ ನಾಟ್ ಟೆನ್ಷನ್ ಸರ್ ಅಂತೆ.
ಆಯಿತು ಹೋಗುವಂಥ ದೊಡ್ಡ ಮನುಷ್ಯರಿದ್ದರು ಐ ಜಿ ಸಾಹೇಬರು ನನಗೆ ಬೇರೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ನ ಕೊಟ್ಟರು. ಹೀಗೆ ಅದೇ ಇದು ನಡೆದಂಥ ಘಟನೆಗಳು. ಇಲಾಖೆಯಲ್ಲಿ ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಒಂದೆರಡು ಸಣ್ಣ ಪುಟ್ಟನ ಘಟನೆ ಬಿಟ್ಟರೆ ನಾನು ಐ ಡೋಂಟ್ ಮೈ ಅದ್ರ ಬಗ್ಗೆ, ಬಟ್ ಎಲ್ಲ ಸ್ನೇಹಿತರು ನನಗೆ ಸಹಕಾರ ಮಾಡಿದ್ದಾರೆ. ಹಾಗಾದರೆ ನಿಮ್ಮ ಅನುಭವ ಮತ್ತು ನಿಮ್ಮ ವೃತ್ತಿ ದಕ್ಷತೆಯ ಕಾರಣಕ್ಕಾಗಿ ಈ ಹೊತ್ತು ಇಲಾಖೆಗೆ ಸೇರಬೇಕು ಅನ್ನುವಂಥ ಅಥವಾ ಹೊಸದಾಗಿ ಸೇರಿರುವಂಥ ಇಲಾಖೆಯ ಅಭ್ಯರ್ಥಿಗಳಿಗೆ ನಿಮ್ಮ ಕಿವಿ ಮಾತೇನು ಸರ್? ನನ್ನ ವಿಶೇಷ ಮನವಿ ಏನಂತಂದರೆ, ನೀವು ಸಮಾಜ ಸೇವೆ ಮಾಡ್ಬೇಕಂತ ಏನಾದರೂ ಮನಸ್ಸಲ್ಲಿ ಇದ್ದರೆ, ಏನಾದರೂ ಮಾಡಬೇಕಂತಿದ್ರೆ ದಯಮಾಡಿ ಪೊಲೀಸಿಗೆ ಬನ್ನಿ. ಭಾಳ ಹತ್ತಿರದಿಂದ ಸೇವೆ ಮಾಡೋಂಥ ಅವಕಾಶ ಪೊಲೀಸ್ಗೆ ಸಿಗೋದು, ಬೇರೆ ಎಲ್ಲ ಇಲಾಖೆಗಿಂತ. ಈಗ ಆರ್ ಟಿ ಒ ಅಂದರೆ ಬರೀ ಟ್ರಾನ್ಸ್ಪೋರ್ಟ್ ಅಷ್ಟೇ ಇರ್ತದೆ, ವೆಹಿಕಲ್ಗೆ ಅಷ್ಟೇ ಸಂಬಂಧ. ಈ ತಾಲೂಕು ಆಫೀಸ್ ಅಂದರೆ ಅದಷ್ಟಕ್ಕೆ ಸೀಮಿತ ಇರ್ತದೆ, ಬೇರೆ ಬೇರೆ ಇಲಾಖೆ ಅಷ್ಟಕ್ಕೆ ಸೀಮಿತ. ಈ 38 ಇಲಾಖೆಗೆ ಸೇರ್ಪಡೆ ಆಗೋದೇ ಪೊಲೀಸ್. ಎಲ್ಲವಕ್ಕೂ ನಾವು ಬೇಕು. ಈಗ ನೋಡ್ರಿ, ಎಲ್ಲೋ ಬಸ್ ಆಕ್ಸಿಡೆಂಟ್ ಆಗುತ್ತೆ, ಪೊಲೀಸಲ್ಲಿ ಬೇಕೇ ಬೇಕು. ಖಂಡಿತ ನಾನು ಮಾತಿಗೆ ಹೇಳಿದ್ದು ನಾನು. ಹಾಗಾಗಿ ನಿಮಗೆ ಸಾರ್ವಜನಿಕ ಸೇವೆ ಮಾಡಬೇಕು ಅನ್ನೋದಾದರೆ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯಮಾಡಿ ಪೊಲೀಸಿಗೆ ಬನ್ನಿ, ಪೊಲೀಸಿಗೆ ಬಂದು ಸೇವೆ ಮಾಡಿ, ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಖಂಡಿತ ಸರ್, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಒಂದಷ್ಟು ರಿಟೈರ್ಡ್ ಆಗಿರೋ ನಮಗೇನೆ ಪೊಲೀಸ್ ಇಲಾಖೆ ಕರ್ಕೊಂತಾರೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಯಾಕೆ ಅಂತೇಳಿದರೆ, ಒಂದು ವೃತ್ತಿ ದಕ್ಷತೆ ಸೇವೆಯನ್ನು ಹೇಗೆ ಒಬ್ಬ ಮನುಷ್ಯ ತನ್ನ ಬದುಕಿಗೆ ಅಳವಡಿಸ್ಕೊಂಡು ಸಾರ್ಥಕ್ಯದ ಕ್ಷಣಗಳನ್ನು ಕಳೆದು ಸಾಧನೆಯನ್ನು ಮಾಡ್ತಾ ರಾಷ್ಟ್ರಪತಿ ಪದಕವನ್ನು ಪಡೆಯುವ ಮಟ್ಟಿಗೆ ಬೆಳಿಬೋದು ಅನ್ನೋದಕ್ಕೆ ನಿಮ್ಮ ಅನೇಕ ಅನುಭವದ ಮಾತುಗಳು ಸಾಕ್ಷಿ ಆದವು. ಆ ಕೇಳುಗರಿಗೆ ಮತ್ತು ಹೊಸದಾಗಿ ಇಲಾಖೆಗೆ ಸೇರುವಂಥವರಿಗೆ ಖಂಡಿತ ಇದೊಂದು ಸ್ಫೂರ್ತಿದಾಯಕವಾದಂಥ ಸಂದರ್ಶನ ಅಂತ ನಾನು ಭಾವಿಸ್ತೇನೆ. ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಇದನ್ನ ಖಂಡಿತ ನಾನು ವಿಶೇಷವಾಗಿ ಹೇಳೋಂಥ, ಇದು ಅಂಡರ್ಲೈನ್ ಮಾಡೋಂಥ ವಿಚಾರ. ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ನೀವು ಯಾವುದೇ ಪೊಲೀಸ್ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಳ್ಳಿ, ಖಂಡಿತ ಸಹಾಯ ಮಾಡ್ತಾರೆ. ಯಾರೋ ಒಬ್ಬರು ಏನೋ ಮಾಡ್ಬೋದು, ನಾ ಇಲ್ಲ ಅನ್ನೋದಿಲ್ಲ, ಬಟ್ ಪೊಲೀಸ್ ಅಂದರೆ ಅದು ಭರವಸೆ, ಭಯ ಯಾವ ಕಾರಣಕ್ಕೂ ಅಲ್ಲ. ಹಾಗಾಗಿ ನಿಮಗೆ ನೋಡಿ, ಈಗ ಇಡೀ ಆಲ್ ಇಂಡಿಯಾದಲ್ಲಿ ಮೊದಲು 100 ಅಂತ ನಂಬರ್ ಇತ್ತು, ಈಗ ಚೇಂಜ್ ಮಾಡಿದ್ದಾರೆ 112. ನೀವು ರಾತ್ರಿ 2 ಗಂಟೆಗೆ ಫೋನ್ ಮಾಡಿ, ನೀವು ಫೋನ್ ಮಾಡಿದ ತಕ್ಷಣ ನಿಮ್ಮ ಫೋನು ಸ್ಯಾಟಲೈಟ್ಗೆ ಹೋಗುತ್ತೆ. ಸ್ಯಾಟಲೈಟಿಂದ ನೀವು ಯಾರು ಫೋನ್ ಮಾಡಿದ್ದೀರಿ ಆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಮಿಡಿಯೇಟ್ ನಿಮ್ಗೆ ಆ್ಯಕ್ಷನ್ ಕೇಳ್ತಾರೆ. ನೀವು ಎಲ್ಲಿದ್ದೀರಾ? 10 ನಿಮಿಷದಲ್ಲಿ ಪೊಲೀಸ್ ಬರ್ತಾರೆ. 10 ನಿಮಿಷ, ಜಾಸ್ತಿ ಇಲ್ಲ, 5-10 ನಿಮಿಷ. ಅವ್ರು ನಿಮಗೆ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಾ ಅಂತ. ಯಾಕಂದರೆ ನೀವು ವಾಕ್ ಮಾಡಿದರೆ ಅಥವಾ ಈಗ ನೀವು ಇಲ್ಲಿರ್ತೀರಿ ಆಕಾಶವಾಣಿ, ನೀವು ಕೋರ್ಟ್ ಮುಂದೆ ಹೋಗ್ಬಾರ್ದು. ಅವ್ರು ಹೇಳ್ತಾರೆ ನೀವು ಅಲ್ಲಿಗೆ ಬರ್ತೀವಿ ಅಂತಾರೆ. ನೀವು ಇಲ್ಲಿ ಫೋನ್ ಮಾಡಿ ಅಲ್ಲಿ ಹೋದರೆ ಅವ್ರು ಇಲ್ಲಿ ಹುಡ್ಕೊಂಬರ್ತಾರೆ. ಹಂಗಾಗಿ ಏನಾಗುತ್ತೆ ಅಂತಂದರೆ, ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಹಾಗಾಗಿ 112 ಅದು ದಯಮಾಡಿ ನಾನು ಎಲ್ರಿಗೂ ಹೇಳ್ತೀನಿ, ಸಾರ್ವಜನಿಕ ದಯಮಾಡಿ ಇದನ್ನು ನಿಮ್ಮ ತಲೆ ಒಳಗೆ 112 ಫೀಡ್ ಮಾಡ್ಕೊಳ್ಳಿ. ನಿಮಗೆ ಏನೇ ಕಷ್ಟ ಇದ್ರು 112 ರಾತ್ರಿ 2 ಗಂಟೆ ಇಷ್ಟೊತ್ತು ಕೊಡಿ. ಅಷ್ಟೊತ್ತಲ್ಲೇ ಫೋನ್ ಮಾಡಿ ನಿಮಗೆ ಪೊಲೀಸ್ ಬಂದು ಸಹಾಯ ಮಾಡ್ತಾರೆ. ಏನು ಸಹಾಯ ಆಗುತ್ತೆ ಖಂಡಿತ ಮಾಡ್ತಾರೆ. ಯಾವುದೇ ಹಂತದ ಸಹಾಯ ಇರ್ಬೋದು, ಯಾವುದೇ ಹಂತದ ಸಹಾಯ. ನಿಮಗೆ ನೋಡಿ, ಆಕ್ಸಿಡೆಂಟ್ ಆಗಿದ್ರೆ ಬ್ಲಡ್ ಕೊಡಿಸ್ತಾರೆ. ರಾತ್ರಿ 2 ಗಂಟೆಗೆ ಬ್ಲಡ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ, ಬ್ಲಡ್ ಕೊಡಿಸ್ತಾರೆ, ಬೇರೆ ಏನೆಲ್ಲ ಕೆಲಸ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಮತ್ತೊಮ್ಮೆ ಒತ್ತಿ ಹೇಳ್ತೀನಿ, ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಇದನ್ನೆಲ್ಲರೂ ನಮ್ಮ ವೀಕ್ಷಕರು ದಯಮಾಡಿ ಇದನ್ನು ತಿಳ್ಕೊಳ್ಳಿ. ನಿಮ್ಮ ಮನದ ಮಾತುಗಳನ್ನು ಸಾರ್ವಜನಿಕರಿಗೆ ಮನವಿಯ ಮೂಲಕ ಅರ್ಪಿಸಿದ್ದೀರಿ. ನಿಮ್ಮ ವೃತ್ತಿ ಬದುಕಿನ ದಕ್ಷತೆ ಕಾರಣಕ್ಕೆ ಮತ್ತು ನಿಮ್ಮ ಬದುಕಿನ ಶೈಲಿ ಇವತ್ತು ನಿಮ್ಮನ್ನು ಒಳ್ಳೆಯ ಯುವಕನ ಥರ ಆರೋಗ್ಯ ಕಾಪಾಡ್ಕೊಂಡಿದ್ದೀರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರ ಆರೋಗ್ಯ ಆಯುಷ್ಯನ್ನು ಕೊಡಲಿ ಅಂತೇಳಿ ನಮ್ಮ ಬಿಸುದ್ದಿ ವಾಹಿನಿ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅತ್ಯಂತ ಧನ್ಯವಾದಗಳು. ನಿಮ್ಮೆಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ, ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಆ ನಿಟ್ಟಿನಲ್ಲಿ ನಾವು ಸದ್ಬಳಕೆಯನ್ನು ಮಾಡಿಕೊಳ್ಳೋಣ. ಸಮಸ್ಯೆಗಳು ಬಂದಾಗ ಭಯಪಡದೆ ಪೊಲೀಸ್ನವರ ಜೊತೆ ಮನಬಿಚ್ಚಿ ಮಾತನಾಡಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನೀವೆಲ್ಲರೂ ಮುನ್ನುಗ್ರಿ. ಇವತ್ತಿನ ಸಮಾಜ ನೆಮ್ಮದಿಯಿಂದ ಇದೆ ಅಂತೇಳಿದರೆ ಅದಕ್ಕೆ ಪೊಲೀಸ್ ಮತ್ತು ರಕ್ಷಣಾ ಇಲಾಖೆನೇ ಕಾರಣ ಅಂತೇಳಿ ಹೇಳ್ತಾ ಇವತ್ತಿನ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ, ಕಾನ್ಸ್ಟೇಬಲ್ ಇವತ್ತು ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟಿಟ್ಯೂಷನ್ ಏನಾದರೂ ನಿಂತಿದ್ದನ್ನು ಕಾನ್ಸ್ಟೇಬಲ್. ಯಾಕಂದರೆ ಎಲ್ಲ ಕಡೆ ಪೊಲೀಸ್ ಆಫೀಸರ್ ಯಾರೂ ಬರೋಕ್ಕಲ್ಲ, ಪೊಲೀಸರೇ ಬರೋದು. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟೇಬಲ್ ಹಾಗಾಗಿ ಆ್ಯಸ್ ಆಫ್ ಟು ಎವರಿ ಒನ್ ಪೊಲೀಸ್. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಅತಿಥಿಗಳೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.